पति ब्रह्मचारी। ಅಯ್ಯೋ, ಈ ಡಬ್ಬಗಳು ನನಗೆ ಕೊಡು. ವಿದಾಯಿ ಮಾಡಿಕೊಡುವಾಗ ಯಾವುದೇ ತೊಂದರೆಗಳು ಇರಬಾರ್ದು. ಕೊಡು. ಅದೇನಂದ್ರೆ ನಮ್ದೊಂದು ಪದ್ಧತಿ ಇದೆ. ಮನೆಯಿಂದ ಯಾರಾದ್ರೂ ಹೊರ್ಗೋಗ್ತಿದ್ರೆ ಅವ್ರನ್ನ ಖಾಲಿ ಕೈಯಲ್ಲಿ ಕಳ್ಸಲ್ಲ. ಅವ್ರು ನಮ್ಮ ಸ್ವಂತದವ್ರಾದ್ರೂ ಪರವಾಗಿಲ್ಲ, ಶತ್ರುಗಳಾದ್ರೂ ಪರವಾಗಿಲ್ಲ. ನಮ್ಮ ಮನೆ ಚಿಕ್ಕದು, ಅಡ್ಗೆ ಮನೆ ಕೂಡ ಚಿಕ್ಕದು, ಆದ್ರೆ ನಮ್ಮ ಹೃದಯ ಚಿಕ್ಕದಲ್ಲ. ಅಯ್ಯೋ, ಯಾವ ಲೆಕ್ಕದ ಅತಿಥಿ? ಹಾ, ಪಾಪ ಅಂತ ಅನ್ಕೊಂಡು ಎಷ್ಟ್ ದಿನ ತನಕ ಈ ಮಹಾರಾಣಿನ ಮನೇಲಿ ಇಟ್ಕೋಬೇಕಾಗಿತ್ತೋ ಇಟ್ಕೊಂಡಾಯ್ತು. ನಡಿಲಿ. ಇನ್ನು ಎಷ್ಟ್ ದಿನ ತನಕ ಇವಳು ನಾಟಕ ನಡೆಯುತ್ತೋ ನಡಿಲಿ. ಬಿಂದ್ಯಾ ಮತ್ತೆ ಸೂರಜ್ ಮದ್ವೆ ಸಿಹಿ ತಿಂದು ಈ ಸಾಮಾನೆಲ್ಲ ಗಂಟು ಮೂಟೆ ಕಟ್ಕೊಂಡು ನಡೀತಾ ಇರಿ ಇಲ್ಲಿಂದ. ಇನ್ ಯಾವತ್ತಿಗೂ ನಿನ್ ಮುಖನೂ ತೋರಿಸ್ಬೇಡ. ಈಶಾ, ನೋಡು, ನಮ್ಮಿಬ್ರು ಮಧ್ಯ ದ್ವೇಷ ಏನಿಲ್ಲ. ಅದಕ್ಕೆ ನಾನು ಹಿಂಗೆ ಅರ್ಥ ಮಾಡಿಸ್ತಿದ್ದೀನಿ. ಇದೇ ನಿಜವಾದ ಪ್ರಪಂಚ. ಯಾವುದೋ ಕನ್ಸಿನ ಲೋಕ ಅಲ್ಲ. ಯಾವುದೋ ರಾಜ್ಕುಮಾರಿ ಬರ್ತಾಳೆ, ಒಂದ್ ರೌಡಿನ್ ಮದ್ವೆ ಆಗ್ತಾಳೆ, ಅವನನ್ನ ಸರಿ ಮಾಡಿ ಇಬ್ರು ಖುಷಿಯಾಗಿರ್ತಾರೆ. ಆ ಥರ ಎಲ್ಲ ನಡೆಯೋದಿಲ್ಲ. ಈ ನಿಜವಾದ ಪ್ರಪಂಚದಲ್ಲಿ ಏನಿರುತ್ತೋ ನಾವು ಅದನ್ನೇ ಒಪ್ಕೋಬೇಕು. ಹೇಗಂದ್ರೆ ಈಗ ನಾನು ಮತ್ತೆ ಸೂರಜ್, ಆಮೇಲೆ ಈ ಜಾಗನೂ ನಿಂದಲ್ಲ ಮತ್ತೆ ಸೂರಜ್ಜು ನಿನ್ನವನಲ್ಲ. ಹೌದು ಬಿಂದ್ಯಾ, ನಮ್ಮನೇಲಂತೂ ನನ್ನನ್ನ ರಾಜ್ಕುಮಾರಿ ತರನೇ ಯಾವಾಗ್ಲೂ ನೋಡ್ತಿದ್ರು. ನನ್ನ ಮತ್ತೆ ಸೂರಜ್ ಮಧ್ಯೆ ಯಾವುದು ಕಾಮನ್ ಇಲ್ಲ. ಆದ್ರೂ ಆ ವಿಧಿ ನಮ್ಮನ್ನ ಒಂದ್ ಮಾಡ್ತು. ಥೇಟ್ ಒಂದ್ ರಾಜ್ಕುಮಾರಿ ಕತೆ ಇದ್ದ ಹಾಗೆ. ಮದ್ವೆ ಆದ್ಮೇಲೆ ಒಂದ್ ಹುಡುಗಿಗೆ ಅತ್ತೆ ಮನೆನೇ ತನ್ ಮನೆ, ಮತ್ತೆ ಗಂಡನೇ ಪ್ರಪಂಚ. ಅದಕ್ಕೆ ರಾಜ್ಕುಮಾರಿ ಆಗಿದ್ರು ಕೂಡ ಆ ಸೀತೆ ರಾಮನ್ ಜೊತೆಲಿ 14 ವರ್ಷ ವನವಾಸ ಮಾಡಿದ್ಲು. ಈಗ ಈ ರಾಜ್ಕುಮಾರಿಗೂ ಇದೇ ಮನೆ. ಮತ್ತೆ ಆದಷ್ಟು ಬೇಗ ನಾನು ಮತ್ತೆ ಸೂರಜ್ ಗಂಡ ಹೆಂಡತಿ ಅಂತ ಸಾಬೀತುಪಡಿಸ್ತೀನಿ. ಅದಾದ್ಮೇಲೆ ಬಹುಶಃ ನೀನೇ ಇದನ್ನೆಲ್ಲ ತಗೊಂಡು ಹೊರಗಡೆ ಹೋಗ್ಬೇಕಾಗತ್ತೇನೋ. ಎಲ್ಲಿ ಹೋಗ್ತಾ ಇದ್ದೀರಾ ಇಬ್ರು? ನಿನ್ನೆ ಕೇಳ್ತಿರೋದು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಯಾಕೆ ಹೇಳ್ತಾ ಇಲ್ಲ? ಅಪ್ಪ, ಅದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಅಪ್ಪಂಗೇನಾದ್ರೂ IVF ಬಗ್ಗೆ ಗೊತ್ತಾಗಿಲ್ಲ ತಾನೆ? ಡಾಕ್ಟ್ರದ್ದು ಮೆಸೇಜ್ ಬಂದಿತ್ತು. ಚೆಕಪ್ಗೆ ಅಂತ ಕರೆದಿದ್ದಾರೆ. ಹಾಗೆ ಅತ್ತಿಗೆಗೂ ಹಾಸ್ಪಿಟಲಲ್ಲಿ ಯಾರನ್ನೂ ಮೀಟ್ ಮಾಡಬೇಕಿತ್ತಂತೆ. ಸೊ ನಾನು ಹೇಳಿದೆ ಒಟ್ಟಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆನೇ ಬನ್ನಿ, ಎಲ್ಲರೂ ಹೋಗೋಣ. ಅಪ್ಪ ಮತ್ತು ಅಣ್ಣ ಹಾಸ್ಪಿಟ್ಲಿಗೆ ಬಂದರೆ ನಾವು ಯಾವುದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವೋ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದೇನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ. ಅಪ್ಪ ಇರಬೇಕಾದ್ರೆ ಅದಕ್ಕೇನು ಚೆಕಪ್ಗೆ ಹೇಗೆ ಕರ್ಕೊಂಡು ಹೋಗಲಿ? ಹೌದು ಅಪ್ಪ, ನೀವು ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದು? ಕಾಮನ್ ಸೆನ್ಸ್ ಇರಲಿ. ಅಪ್ಪ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಹೆಸರು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕೆಲಸನೂ ಮಾಡಬೇಕಾಗತ್ತೋ ಮಗನೇ. ನನ್ನ ಚುನಾವಣೆ ಪ್ರಚಾರಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಡೊನೇಷನ್ ಕೊಡಕ್ಕೆ ಬಂದಿದ್ದೀನೋ. ಗ್ರೇಟ್ ಪ್ಲಾನಿಂಗ್ ಅಪ್ಪ.
ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಅಷ್ಟ್ರಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡು ಅತ್ತಿಗೆಗೆ ಅವ್ರ ಫ್ರೆಂಡ್ನು ಮೀಟ್ ಮಾಡಿಸ್ತೀನಿ. ಸರಿ, ನೀನ್ ಬಾ ಅನುರಾಗ್. ಸಾರಿ ನಾನು ಬರೋದು ಲೇಟ್ ಆಗೋಯ್ತು. ನಾನು IVF ಫಾರ್ಮ್ ತೊಗೊಂಡಿದ್ದೀನಿ, ಪ್ಲೀಸ್ ಫಾರ್ಮ್ ಫಿಲ್ ಮಾಡಿಬಿಡಿ. ಬನ್ನಿ ನನ್ನ ಜೊತೆ ಪ್ಲೀಸ್. ಅಪ್ಪ ಮತ್ತೆ ಅನುರಾಗ್ ಅವ್ರೇನಾದ್ರೂ ನನ್ನ IVF ರೂಮ್ ಹತ್ರ ಇರೋದನ್ನ ನೋಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನಾವು ಒಂದು ಫಾರ್ಮ್ ಫಿಲ್ ಮಾಡಬೇಕಷ್ಟೇ, ಆಮೇಲೆ ನಮ್ಮನ್ನು ಕರೀತಾರೆ. ಆದರೆ ನಮ್ಮನ್ನು ಯಾರು ನೋಡದೇ ಇರಲಿ ಸಾಕು. ಆದ್ರೆ ನಂಗಂತೂ ತುಂಬಾ ಭಯ ಆಗ್ತಾ ಇದೆ. ಅಪ್ಪ ಮತ್ತೆ ಅನುರಾಗ್ ಅವರಿಬ್ರು ಇಲ್ಲೇ ಇದ್ದಾರೆ. ಹೇಗ್ ಕೆಲಸ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅದಕ್ಕೆ ನೀವು ಎಲ್ಲ ಟೆನ್ಷನ್ ಬಿಟ್ಬಿಡಿ. ನೀವೊಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿದ್ದೀರಾ. IVF ಇಂದ ನೀವು ಅಮ್ಮ ಆಗೋ ಆಸೆನೂ ನಿಜ ಆಗುತ್ತೆ, ಮತ್ತೆ ಅನುರಾಗ್ ಸರ್ ಮೇಲೆ ಯಾವ ಅಪದ್ನೇನೂ ಬರಲ್ಲ. ನಿಮ್ಗಿದೇ ಬೇಕಲ್ವಾ? ಈ ಟೋಕನ್ ತಗೊಳ್ಳಿ, ಇಲ್ಲೇ ವೇಟ್ ಮಾಡಿ. ಡಾಕ್ಟರ್ ನಿಮ್ಮನ್ನ 5 ನಿಮಿಷದಲ್ಲಿ ಕರೀತಾರೆ. ದೇವ್ರು ನಮ್ಗೆಲ್ಲ ಕೊಟ್ಟು ಚೆನ್ನಾಗಿಟ್ಟಿದ್ದಾನೆ ಡಾಕ್ಟರ್. ಅದನ್ನ ಅವಶ್ಯಕತೆ ಇದ್ದವ್ರಿಗೆ ಹಂಚೋದು ಗುಲಾಬ್ ಸಿಂಗ್ ತನ್ನ ಕರ್ತವ್ಯ ಅನ್ಕೋತಾನೆ. ಯಾಕಂದ್ರೆ ನಾನು ಬಿಂದ್ಯಾನ 23ನೇ ತಾರೀಕು ಮದುವೆ ಆಗ್ತಾ ಇದ್ದೀನಿ. ನನ್ ಮದ್ವೆ ಆಗೋಗಿದೆ, ಮತ್ತೆ ನಾನೇ ಸೂರಜ್ನ ಹೆಂಡತಿ. ನಾನ್ ನಿನಗೆ ಸೂರಜ್ ಮತ್ತೆ ಬಿಂದ್ಯಾ ಮದ್ವೆ ತನಕ ಸಮಯ ಕೊಡ್ತೀನಿ. ನೀನ್ ಸೂರಜ್ ಹೆಂಡತಿ ಅಂತ ಪ್ರೂವ್ ಮಾಡಿ ತೋರ್ಸು. ನಾನಿವಾಗ ಹೇಗ್ ಸಾಬೀತ್ಪಡಿಸ್ಲಿ ನನ್ ಮದ್ವೆ ಸೂರಜ್ ಜೊತೆಲಾಗಿದೆ ಅಂತ? ನನ್ ಸಂಬಂಧನ ಹೇಗ್ ಕಾಪಾಡ್ಕೊಳ್ಳಿ? ಸಾಕು ಸಾಕು ಮಗಳೇ, ಸಾಕು. ನೀನ್ ಇಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲ. ತಗೋ ಇದನ್ನ, ನಿಮ್ಮ ಅಣ್ಣ ಅತ್ತಿಗೆಗೆ ಫೋನ್ ಮಾಡು. ಅವ್ರು ನಿನ್ ಮದ್ವೆಲಿದ್ರು ಅಲ್ವಾ? ಅಷ್ಟೇ, ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ತಗೋ, ಫೋನ್ ಮಾಡು. ಗುಲಾಬ್ ಸಿಂಗ್ ಸರ್, ನೀವು ನಮ್ಮ ಹಾಸ್ಪಿಟಲ್ಗೋಸ್ಕರ ತುಂಬಾ ದೊಡ್ಡ ಡೊನೇಷನ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಶ್ಯಕತೆ ಏನಿಲ್ಲ ಡಾಕ್ಟ್ರೆ. ಈಗೆಲ್ಲ ಜಗತ್ತು ಅದೆಷ್ಟು ಮುಂದುವರೆದು ಬಿಟ್ಟಿದೆ ಅಂದ್ರೆ, ಇವತ್ತು ಮಗು ಮಾಡ್ಕೊಳ್ಳೋಕೆ ತಂದೆ ಅವಶ್ಯಕತೆ ಇಲ್ಲದೆ ಇರಬಹುದು. ಇವತ್ತು ನನಗೆ ನಮ್ಮ ಸಂಸ್ಕೃತಿಯಲ್ಲೇ ನಂಬಿಕೆ ಇದೆ, ಮನೆ ವಂಶದ ಕುಡಿ ವಂಶದ ರಕ್ತದಿಂದಾನೇ ಹುಟ್ಟಬೇಕು. ಕೆಲವೊಬ್ರು ತಮ್ಮ ವಂಶ ಮುಂದುವರ್ಸೋದಕ್ಕೂ ಕೂಡ ಈ IVF ಅದು ಇದು ಅಂತ ಏನೇನೋ ಮಾಡೋನ್ ಕಂಡ್ರೆ ಪಾಪ ಅನ್ಸುತ್ತೆ. ಒಂದ್ ವೇಳೆ ನನ್ನ ಮನೇಲಿ ಯಾರಾದ್ರೂ ಹೀಗೆ ಮಾಡಿದ್ರೆ ಅವ್ರನ್ನ ಒಂದೇ ದಿನದಲ್ಲಿ ಮನೆಯಿಂದ ಆಚೆ ಹಾಕ್ತಿದ್ದೆ. ಬಿಡಿ, ಈ ಹೊಸ ಟೆಕ್ನಿಕ್ಕು ಸಮಾಜದ ವಿಕಾಸಕ್ಕೂ ಬೇಕಾಗಿದ್ದೆ. ಇದೆ ಅಂದ್ರೆ ಇದೆ. ಗುಲಾಬ್ ಸರ್,
IVF ಫಾರ್ಮಲ್ಲಿ ಅನುರಾಗ್ ಅಣ್ಣ ಮತ್ತೆ ಖುಷ್ಬು ಅತ್ತಿಗೆ ಹೆಸರು ಬರ್ತಿದೆ. ಇದೇನಾದರೂ ಅಪ್ಪ ಇಲ್ಲ ಅಣ್ಣನ ಕೈಗೆ ಸಿಕ್ಕಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದು ನನ್ನ ಪೇಪರ್. ಓಕೆ, ಸಾರಿ. ಅತ್ತಿಗೆ ನಡೀರಿ. ಅಪ್ಪ, ಇವತ್ತು ಈ ಕೆಲಸ ಮಾಡಿ ಜನರ ಮನಸ್ಸಲ್ಲಿ ಹಾಗೂ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಜ್ಜೆನೇ ಇಟ್ಟಿದ್ದೀರಾ ಅಪ್ಪ. ಆದರೆ ಪುರುಷೋತ್ತಮ್ ಅವರು ಇಂಪ್ರೆಸ್ ಆಗಬೇಕಷ್ಟೇ. ಆಗತ್ತೆ, ಅದು ಕೂಡ ಆಗತ್ತೆ. ಬಾ. ಡಾಕ್ಟರ್, ಇವರೇ ಪೇಷಂಟ್. ನೀವು ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಿ, ನಾನು ಕರಿತೀನಿ. ಏನಾಯ್ತು? ಅಪ್ಪ ಆ ಮನೇಲಿ ಖುಷ್ಬು ಅದಕ್ಕೆ ಒಬ್ರೆ ನನಗೆ ಹೆಲ್ಪ್ ಮಾಡೋದಕ್ಕಾಗೋದು. ಆದ್ರೆ ಅವರು ಫೋನೇ ರಿಸೀವ್ ಮಾಡ್ತಿಲ್ಲ. ಏನೂ ಆಗಲ್ಲ, ಏನೂ ಆಗಲ್ಲ. ನೋಡು ಮಗಳೇ, ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ನಮಗೆ ಎಲ್ಲ ದಾರಿಗಳು ಮುಚ್ಚೋದ್ರೆ ಆ ಭಗವಂತ ನಮಗೆ ಹೊಸ ದಾರಿ ತೋರಿಸ್ತಾನೆ. ನೀನು ಚಿಂತೆ ಮಾಡಬೇಡಮ್ಮ, ಆ ದೇವರು ಖಂಡಿತವಾಗ್ಲೂ ಏನಾದರೂ ಒಂದು ಮಾಡ್ತಾನೆ. ನಮಗೆ ಏನಾದರೂ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರೆ ಆ ತಾಯಿ ತನ್ನ ತ್ರಿಶೂಲವನ್ನ ಹಿಡಿದು ಆ ತ್ರಿಶೂಲದಿಂದ ಅವಳು ನಮ್ಮ ಎಲ್ಲ ಸಮಸ್ಯೆಗಳನ್ನ ಒಂದೇ ಕ್ಷಣದಲ್ಲಿ ತೊಡೆದು ಹಾಕ್ಬಿಡ್ತಾಳೆ. ಪಾರ್ವತಿ ದೇವಿ, ಇಡೀ ಜಗತ್ತಿಗೆ ಗೊತ್ತು ನಿನ್ನ ಗಂಡ ಆ ಶಿವಪ್ಪ ಅಂತ. ಶಿವನ ಸ್ತೋತ್ರದಲ್ಲೂ ಬರ್ತಿದೆ ನೀವಿಬ್ರು ಗಂಡ ಹೆಂಡತಿ ಅಂತ. ಆದ್ರೆ ನಾನು ಸೂರಜ್ ಗಂಡ ಹೆಂಡತಿ ಅಂತ ಎಲ್ಲೂ ಬರ್ತಿಲ್ಲ. ನಾನು ನನ್ನ ಮದ್ವೆನ ಹೇಗೆ ಸಾಬೀತುಪಡಿಸ್ಲಿ? ನನಗೆ ಸಹಾಯ ಮಾಡು, ಯಾವುದಾದ್ರೂ ದಾರಿ ತೋರಿಸು ಪ್ಲೀಸ್.
ಪೇಷಂಟ್ಗೂ ನಿಮಗೂ ಏನು ಸಂಬಂಧ? ನಾನು ಅವ್ರ ಹೆಂಡತಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ನನಗೆ ದಾರಿ ತೋರಿಸಿದಕ್ಕೆ. ಈಗ ಸಾಕ್ಷಿ ಸಿಗತ್ತೆ, ಇವಾಗ ಸಿಗತ್ತೆ. ಕೊನೆಗೂ ಇಲ್ಲಿಂದ ಹೊರಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ ನೀವು? ಒಳ್ಳೇದು. ಪೂರ್ತಿ ಆಗದೆ ಇರೋ ಕನ್ಸನ್ನ ಯಾಕೆ ಕಾಣ್ತಾ ಇದೀಯಾ? ನಾನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಂದು ನಿಂದು 7 ಜನ್ಮದ ನಂಟು. ಇಷ್ಟು ಬೇಗ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. 7 ಜನ್ಮದ ನಂಟಂತೆ. ಏನಂದೆ? ಏನೋ ಅಂದ್ಯಲ್ಲ? ಇಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ, ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ. ಅಲ್ಲಲ್ಲೇ ಜನಗಳು ಗುಂಪು ಕಟ್ಕೊಂಡು ಆಚರಣೆಗಳನ್ನ ಮಾಡ್ತಿರ್ತಾರೆ. ನೀವು ಹೋಗೋದು ಸೇಫ್ ಅಲ್ಲ ಅಂತ ಹೇಳ್ತಾ ಇದ್ದೆ. ಓ, ಕಾಳಜಿನಾ? ಕಾಳಜಿ ಗಿಳ್ಜಿ ಏನೂ ಇಲ್ಲ ನನಗೆ. ನಿಮ್ಗೆ ಎಲ್ಲಿಗೆ ಹೋಗ್ಬೇಕನ್ಸೋದು ಅಲ್ಲಿಗೆ ಹೋಗಿ, ಆದ್ರೆ ಪ್ಲೀಸ್ ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಿ ಅಷ್ಟೇ. ಅಂದ್ರೆ ನನ್ ಬಗ್ಗೆ ಕಾಳಜಿ ಇಲ್ಲ ಅಲ್ವಾ? ಆದ್ರೆ ನಿನ್ ಮಾತು ಮತ್ತೆ ನಿನ್ನ ಆಕ್ಷನ್ಸ್ ಮ್ಯಾಚೇ ಆಗ್ತಾ ಇಲ್ಲ. ಅದು ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಇತ್ತೀಚೆಗೆ ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ, ಒಂದು ಒಳ್ಳೆ ನಿದ್ದೆ ಮಾಡ್ಬೇಕಿವಾಗ. ನಾನು ಚೆನ್ನಾಗಿ ನಿದ್ದೆ ಮಾಡಿದಾಗ ಖುಷಿಯಾಗಿರ್ತೀನಿ. ಆಮೇಲೆ ನನ್ನ ಮತ್ತೆ ಬಿಂದ್ಯ ಮದುವೆ ಆಗೋ ದಿನ ಈ ಮುಖದಲ್ಲಿ ಗ್ಲೋ ಬರುತ್ತೆ. ಗ್ಲೋ. ಮೊದಲನೇ ಬ್ರಹ್ಮಚಾರಿ ನೀನು, 2ನೇ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಖುಷಿಯಾಗಿರೋನು. ಈ ನಿನ್ ಕನ್ಸಂತೂ ಕನ್ಸಾಗೆ ಇರತ್ತೆ. ಯಾಕೆ ಅಂದ್ರೆ ನಾನ್ ನಿನ್ ಹೆಂಡತಿ ಆಗಿದ್ದೀನಿ, ಮತ್ ಯಾವತ್ತಿಗೂ ಹೆಂಡತಿನೇ. ಅಯ್ಯೋ, ಹೋಗದಿದ್ರೆ ಹೋಗಕ್ ಬಿಡು ಅವಳನ್ನ. ಸೂರಜ್, ಕೆಟ್ಟದೆಲ್ಲ ಮನೆಯಿಂದ ತೊಲಗೋ ಟೈಮು ಬಂದಿದೆ. ನನ್ ಮಗನ್ ಮೇಲೆ ಕೆಟ್ಟ ಕಣ್ಣು ಹಾಕೋರ್ದು ಪೂರ್ತಿಯಾಗಿ ಸರ್ವನಾಶ ಆಗೋಗ್ಲಿ. ನೀವು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರೋ, ನಾನು ಅಷ್ಟೇ ಕುಸಿತ ಹೋಗ್ತಾ ಇದ್ದೀನಿ. ನೀವು ಇನ್ನೂ ಕಷ್ಟ ಅನುಭವಿಸೋದು ಬಿಡಲ್ಲ ನಾನು. ಪ್ಲೀಸ್, ಹೇಗಾದ್ರೂ ಸರಿ ನೀವು ಇಲ್ಲಿಂದ ಹೊರಟು ಹೋಗಿ ಪ್ಲೀಸ್. ಅನುರಾಗ್, ನೀನೊಂದು ಕೆಲಸ ಮಾಡು. ನಿನ್ ಸೊಸೆ ಜೊತೆ ಇಲ್ಲೇ ಇರು. ಅಪ್ಪ, ಇಲ್ಲಿಂದ ನೇರವಾಗಿ ಪುರುಷೋತ್ತಮ ಅವ್ರ ಮನೆಗೆ ಹೋಗ್ಬೇಕು, ಮೀಟಿಂಗ್ ಇದೆ. ನೋಡಪ್ಪ, ಈ ಸಮಯದಲ್ಲಿ ನೀನು ಎಷ್ಟು ಹೊತ್ತು ಸೊಸೆ ಜೊತೆ ಇರ್ತೀಯೋ ಅಷ್ಟು ಮಗುವಲ್ಲಿ ತಂದೆ ಗುಣಗಳು ಬರುತ್ತೆ. ಅರ್ಥ ಆಯ್ತಾ? ಆರವನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಆದರೆ ಆರವನ ಕರಿ, ನಾನು ಕರೆದಿದ್ದೀನಿ ಅಂತ ಹೇಳು. ಹೋಗು. ಏನಾದ್ರೂ ಆಗ್ಲಿ IVF ಮೂಲಕ ಮಗುನ ಪಡ್ಕೊಳ್ಳೇಬೇಕು. ಅಪ್ಪ ಅಮ್ಮ ಇಬ್ರು ಪರ್ಮಿಷನ್ ಇಂದಾನು ನಡಿಬೇಕು. ನಿಮ್ಗೆ ಹೇಳ್ದೇನೆ ಈ ತರ ಮಾಡ್ತಿರೋದಕ್ಕೆ ತಪ್ಪಾಯ್ತು ಅನುರಾಗ್ ಅವರೇ, ನನ್ನ ಕ್ಷಮಿಸ್ಬಿಡಿ.
ಆರವ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇನ್ಮೇಲೆ ಈ ಲೆಕ್ಕಾಚಾರ ಅಕೌಂಟ್ಸ್ ಎಲ್ಲ ಆರವ್ ನೋಡ್ಕೋತಾನೆ. ಇಲ್ಲ, ನನ್ನ ಜಾಗ ಅವನಿಗೆ ಬಿಟ್ಕೊಡೋದಿಲ್ಲ ಯಾವತ್ತಿಗೂ. ಐ ವಿಶ್ ಈ ಪ್ರೊಸೀಜರಲ್ಲಿ ಅತಿಗೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ನ ಫೇಸ್ ಮಾಡಬಾರ್ದು. ಮತ್ತು ಅವ್ರ ಅಮ್ಮ ಆಗೋ ಕನಸು ನಿಜ ಆಗಬೇಕು. ಡೋಂಟ್ ವರಿ, ಎಲ್ಲ ಒಳ್ಳೇದಾಗತ್ತೆ. ಆಫ್ಟರ್ ಆಲ್ ಅವ್ರ ಲೈಫಲ್ಲಿ ಆರಫ್ ಥರ ಕೇರಿಂಗ್ ಪರ್ಸನ್ ಇದ್ದಾನೆ. ನಿಜವಾಗ್ಲೂ ಆರವ್, ನೀವು ತುಂಬಾ ಅಂದರೆ ತುಂಬ ಒಳ್ಳೆಯವರು. ನೀವು ಬೇರೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತೀರಾ. ಅದಕ್ಕೆ ಅಲ್ವಾ ಇಷ್ಟಾದರೂ ನೀವು ನಿಮ್ಮ ಅತ್ತಿಗೆ ಜೊತೆನೆ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದ್ದೀರಾ. ನಿಮ್ಮನ್ನು ಯಾವ ಹುಡುಗಿ ಮದುವೆ ಆಗ್ತಾಳೋ ಅವಳು ತುಂಬ ಲಕ್ಕಿಯಾಗಿರ್ತಾಳೆ. ಹಾಂ ಪುರುಷೋತ್ತಮ ಅವರೇ, ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಹಾಂ ಅಪ್ಪ, ಅದು ಆರವ್ದು ಚೆಕಪ್ ನಡೀತದೆ, ಇನ್ನೂ ಅರ್ಧ ಗಂಟೆ ಆಗತ್ತಂತೆ. ಓಹ್ ಸರಿ, ಹಾಗಾದ್ರೆ ನೀನೇ ನನ್ನ ಜೊತೆ ಬಾ ಬಾ. ಅಪ್ಪ, ನಿಮ್ಮ ಕೆಲಸ ಇಷ್ಟು ವರ್ಷ ನಾನೇ ನೋಡ್ಕೊಂಡಿದ್ದು. ಯಾಕಂದ್ರೆ ನೀವು ಆದ್ಮೇಲೆ ನಾನೇ ಇರಬೇಕಲ್ಲಿ. ಆರವ್ ಮಧ್ಯದಲ್ಲಿ ಬಂದು ಎಲ್ಲ ತಗೊಳಕ್ಕೆ ನಾನು ಬಿಡೋದಿಲ್ಲ. ಪುರುಷೋತ್ತಮ ಅವ್ರಿಗೆ ನಾನು ಧೈರ್ಯದಿಂದ ಹೇಳ್ತೀನಿ, ಈಶಾ ಅವ್ರ ಮನೆ ಸೊಸೆನೇ ಆಗೋದು ಅಂತ. ಯಾಕಂದ್ರೆ ಸೂರಜ್ ಅವ್ನ ಕೆಲಸ ಮಾಡಿದಾನೆ. ಈಗ ಈಶಾ ಸೋಲು ಒಪ್ಕೊಳ್ಳೇಬೇಕು. ಅವಳು ನನ್ನ ಇಚ್ಛೆಯಿಂದ ಮದುವೆ ಆಗಲೇಬೇಕು. ಯಾವತ್ತೂ ನಡೆದ ಹಾಗೆ ಅವಳ ಹಣೆ ಬರಹದ ಕೊನೆ ಸಾಲು ನಾನೇ ಬರಿತೀನಿ. ನಾನು ಇಷ್ಟು ಬೇಗ ಸೋಲನ್ನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಆ ವಿಧಿ ನಮ್ಮನ್ನ ಒಂದು ಮಾಡಿದೆ. ಅವರೇ ನನ್ನ ಗಂಡ. ಎಕ್ಸ್ಕ್ಯೂಸ್ ಮೀ, ನನ್ನ ಗಂಡಂಗೆ ಸ್ವಲ್ಪ ದಿನದ ಹಿಂದೆ ಇದೇ ಹಾಸ್ಪಿಟ್ಲಲ್ಲಿ ಆಪರೇಷನ್ ಆಗಿತ್ತು. ನನಗೆ ಆ ಕನ್ಸೆಂಟ್ ಫಾರ್ಮ್ ಬೇಕು, ಅದ್ರಲ್ಲಿ ನಾನು ಸೈನ್ ಮಾಡಿದ್ದೆ. ನಾನು ನಿಮಗೆ ಡೇಟ್ ಆ್ಯಂಡ್ ಟೈಮ್ ಹೇಳ್ತೀನಿ ಪ್ಲೀಸ್. ಪೇಷಂಟ್ ಹೆಸರು ಸೂರಜ್. ಒಂದು ನಿಮಿಷ, ನಾನು ಚೆಕ್ ಮಾಡಿ ಹೇಳ್ತೀನಿ. ಹಾಂ, ಸಿಕ್ತು. ಡಾಕ್ಟರ್ ಶಾನೇ ಮಿಸ್ಟರ್ ಸೂರಜ್ ಅವ್ರಿಗೆ ಆಪರೇಷನ್ ಮಾಡಿದ್ದು. ಕನ್ಸಲ್ಟ್ ಫಾರ್ಮ್ ಬೇಕು ಅಂದರೆ ಅವ್ರ ಹತ್ರನೇ ಮಾತಾಡಬೇಕು. ಅವರು ರೌಂಡ್ಸ್ಗೆ ಹೋಗಿದ್ದಾರೆ. 5-10 ನಿಮಿಷ ವೆಯ್ಟ್ ಮಾಡಿ, ಬರ್ತಾರೆ. ಆಯಿತು ಸರ್. ನಾನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಓಹೋ, ಈಗ ನೀನೇ ಹೆಂಡತಿ ಆಗಿರೋದಕ್ಕೆ ಸಾಕ್ಷಿ ಹುಡ್ಕೊಂಡು ಬಂದಿದ್ಯಾ? ಈಗೇನಾದರೂ ಈ ಫಾರ್ಮ್ ಸಿಕ್ಬಿಟ್ರೆ ಇವಳು ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ಒಂದು ಕಾರಣ ಸಿಕ್ಬಿಡುತ್ತೆ. ಇಲ್ಲ 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 ಇಲ್ಲ, ಈ ಥರ ಎಲ್ಲ ಆಗೋದಕ್ಕೆ ನಾನು ಈ ಸಲ ಬಿಡೋದೇ ಇಲ್ಲ. ಡಾಕ್ಟರ್, ನೀವು ಸ್ವಲ್ಪ ದಿನದ ಹಿಂದೆ ನನ್ನ ಗಂಡ ಸೂರಜ್ಗೆ ಆಪರೇಷನ್ ಮಾಡಿದ್ರಿ. ಓ ಹೌದಲ್ವಾ? ಹೇಗಿದ್ದಾರೆ ಸೂರಜ್ ಇವಾಗ? ಅವ್ರು ಚೆನ್ನಾಗೇ ಇದ್ದಾರೆ. ಆದರೆ ಆ ಆಪರೇಷನ್ಗೆ ಮುಂಚೆ ನನ್ನ ಹತ್ರ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಮಾಡಿಸಿದ್ರಿ. ನನಗೆ ಆ ಕನ್ಸೆಂಟ್ ಫಾರ್ಮ್ ಬೇಕು ಪ್ಲೀಸ್. ಸಾರಿ ಮೇಡಮ್, ಆ ಥರ ಫಾರ್ಮ್ ಎಲ್ಲ ಕೊಡೋಕ್ಕಾಗಲ್ಲ. ಹಾಸ್ಪಿಟಲ್ ಪಾಲಿಸಿ ನಮಗೆ ಕೊಡೋಕ್ಕೆ ಬಿಡೋದಿಲ್ಲ. ಐ ಆಮ್ ಸಾರಿ. ಹೇ ಕೃಷ್ಣ, ನಾನಿವಾಗ ಏನು ಮಾಡಲಿ?